5 ಬಂತೆಂದರೆ ವಿಶ್ವಾದ್ಯಂತ ಪರಿಸರ ದಿನಾಚರಣೆಯನ್ನು ಸಭೆ ಸಮಾರಂಭಗಳನ್ನು ಭಾಷಣಗಳನ್ನು ಗಿಡ ನೆಡುವ ಕಾರ್ಯಕ್ರಮ ಓಡಾಗುತ್ತವೆ. ಆದರೆ ಪರಿಸರ ಎಂಬುದು ಕೇವಲ ಒಂದು ದಿನದ ಆಚರಣೆಯಲ್ಲ, ಅದು ನಮ್ಮ ಉಸಿರು, ನಮ್ಮ ಬದುಕು. ಇಂದು ನಾವು ತಲುಪಿರುವ ಪರಿಸರ ವಿನಾಶದ ಅಂಚಿಕೆಯನ್ನು ನೋಡಿದಾಗ ನಮ್ಮ ಹಿರಿಯರು ಜೀವನ ಶೈಲಿ ಮತ್ತು ಇಂದಿನ ಕಾಂಕ್ರೀಟ್ ಬದುಕಿನ ನಡುವಿನ ಅಂತರ ಎದ್ದು ಕಾಣುತ್ತದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರಕೃತಿಯನ್ನು ಕೇವಲ ಭೋಗದ ವಸ್ತುವಾಗಿ ನೋಡಲಿಲ್ಲ, ಬದಲಿಗೆ ದೈಹಿಕ ಸ್ವರೂಪವಾಗಿ ಆರಾಧಿಸಲಾಯಿತು. ಋಷಿಮುನಿಗಳು ಕಾಡುಗಳಲ್ಲಿ ವಾಸಿಸುತ್ತಾ ಪ್ರಕೃತಿಯೊಂದಿಗೆ ಮನುಷ್ಯ ಹೇಗೆ ಸಾಮರಸ್ಯದಿಂದ ಬದುಕಬೇಕು ಎಂಬುದನ್ನು ಜಗತ್ತಿಗೆ ಸಾರಿದರು. ನಮ್ಮ ಹಿರಿಯರು ಮರಗಳನ್ನು ಅಶ್ವತ್ಥ, ಆಲ, ಬೇವು, ನದಿಗಳನ್ನು ಗಂಗೆ, ಕಾವೇರಿ ದೇವತೆಯರೆಂದು ಪೂಜಿಸುತ್ತಿದ್ದರು. ಕಾಡುಗಳನ್ನು ದೇವರ ಕಾಡು ಎಂದು ರಕ್ಷಿಸಿದ್ದರು. ಸೂರ್ಯ, ವಾಯು, ಅಗ್ನಿ, ಜಲ ಎಲ್ಲವನ್ನು ದೇವರೆಂದು ಭಾವಿಸಿದ್ದರು. ಅವುಗಳನ್ನು ಕಲುಷಿತಗೊಳಿಸಿ ಹಿಂಜರಿಯುತ್ತಿದ್ದರು. ಪ್ರಕೃತಿಯನ್ನು ಶೋಷಿಸಿದರೆ ಅದರಿಂದ ಎಷ್ಟು ಬೇಕೋ ಅಷ್ಟೇ. ಅಂದಿನ ಕಾಲದಲ್ಲಿ ಆದರೆ ಇಂದಿನ ವಿಜೇತೆ ಅವರೇ ಆಡಳಿತರಾಗಿದ್ದರು. ನಡೆಯುವುದು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಕಾಡುಗಳನ್ನು ನಶಿಸುತ್ತಿರುವುದಕ್ಕೆ ಪರಿಸರ ಪ್ರೇಮಿಗಳು ಮತ್ತು ಬುದ್ಧಿಜೀವಿಗಳು ಮತ್ತು ವಿಜ್ಞಾನಿಗಳು ಈ ಒಂದು ಪರಿಸರ ಸಾಧನೆಯ ಮತ್ತು ಪರಿಸರ ಪ್ರೇಮಿಗಳ ಟಿವಿಯಲ್ಲಿ ವಿಶೇಷ ವರದಿ ಇಲ್ಲಿದೆ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಇಂದು ವಿಶ್ವ ಪರಿಸರ ದಿನಾಚರಣೆ. ಹಸಿರೇ ಉಸಿರು, ಉಸಿರೇ ಹಸಿರು. ನಮ್ಮ ದೇಶ ಕಾಡುಗಳಿಂದ ಕೂಡಿರ್ತಕ್ಕಂಥ ದೇಶ. ಬಹುಶಃ ವನ ಇಲ್ಲದೆ, ಕಾಡು ಇಲ್ಲದೆ ಜೀವನವಿಲ್ಲ. ಇವತ್ತು ಹಸಿರು ಮನುಷ್ಯನಿಗೆ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ನಮಗೆ
ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಸರ, ಒಳ್ಳೆಯ ಜೀವನ ಮಾಡಲಿಕ್ಕೆ ಅತ್ಯವಶ್ಯವಾಗಿ ಅರಣ್ಯ, ಪರಿಸರ, ಹಸಿರು ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂದಿನ ದಿನಮಾನದಲ್ಲಿ ವಾಯು ಮಾಲಿನ್ಯ ಬಹಳ ಅತಿಯಾಗಿದೆ. ಕಾರಣ ಏನಂತಂದರೆ ನಾವು ಹಸಿರನ್ನು ಬೆಳೆಸುವುದಾಗಲಿ, ಗಿಡಮರಗಳನ್ನು ಕಾಪಾಡುವುದಾಗಲಿ ಇದು ಭಾಳ ಕಡಿಮೆ ಆಗಿರುವುದರಿಂದ ಇವತ್ತು ಪರಿಸರ ಮಾಲಿನ್ಯ ಬಹಳವಾಗಿದೆ. ಈ ಪರಿಸರ ಮಾಲಿನ್ಯ ನಿವಾರಣೆ ಆಗಬೇಕಾಗಿತ್ತು ಅಂದರೆ ಬಹುಶಃ ನಾವು ಕಾಡನ್ನು ಬೆಳೆಸಬೇಕು, ಗಿಡಗಳನ್ನು ಬೆಳೆಸಬೇಕು, ಹಸಿರನ್ನು ಉಳಿಸಬೇಕು. ಇವತ್ತು ನಮ್ಮ ದೇಶದ ಈಶಾನ್ಯ ರಾಜ್ಯಗಳು, ಆ ಈಶಾನ್ಯ ರಾಜ್ಯಗಳು ಯಾಕೆ ವಾಯು ಮಾಲಿನ್ಯದಿಂದ ಮುಕ್ತವಾಗಿದ್ದಾವೆ ಅಂತಂದರೆ ಅಲ್ಲಿ ಪರಿಸರ ಬಹಳ ಮುಖ್ಯವಾಗಿದೆ. ಗಿಡಮರಗಳು, ಅರಣ್ಯ ಪ್ರದೇಶ, ಗುಡ್ಡ ಬೆಟ್ಟಗಳು ಇವುಗಳಿಂದ ಕೂಡಿರ್ತಕ್ಕಂಥಕ್ಕಾಗಿಯೇ ಅಲ್ಲಿ ಬಹಳ ವಾಯು ಮಾಲಿನ್ಯ ಮುಕ್ತ ರಾಜ್ಯಗಳು ಅಂತ ತಿಳ್ಕೊಂಡು ಹೆಸರುವಾಸಿಯಾಗಿದೆ. ಕಾರಣ ನಾವು ಕರ್ನಾಟಕದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆಸೋಣ, ಹೆಚ್ಚು ಮರಗಳನ್ನು ಬೆಳೆಸೋಣ, ವಾಯು ಮಾಲಿನ್ಯವನ್ನು ನಿವಾರಣೆ ಮಾಡೋಣ. ಜೀವನ ಅಂದರೆ ಕೇವಲ ಉಸಿರಾಟ ಅನ್ನುವುದಲ್ಲ, ಆ ಉಸಿರಾಟಕ್ಕೆ ಬೇಕಾಗಿರ್ತಕ್ಕಂಥ ಶುದ್ಧ ಪರಿಸರ, ಆಮ್ಲಜನಕ ನಮ್ಮ ಗಿಡಗಳಿಂದೇ ಹುಟ್ಟುತ್ತಾ ಇದೆ. ಬಹುಶಃ ಇದನ್ನು ನಾವು ವಿಜ್ಞಾನಿಗಳಾಗಲಿ ಅಥವಾ ಯಾರಿಂದ ಕೊಡಲಿಕ್ಕೆ ಸಾಧ್ಯ ಆಗೋದಲ್ಲ. ದೇವ ನಿರ್ಮಿತವಾಗಿರ್ತಕ್ಕಂಥ ಈ ಪರಿಸರವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಅದಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಪರಿಸರ ಮಾಲಿನ್ಯ ದಿನಾಚರಣೆಯನ್ನು ನಾವು ಸಂತೋಷದಿಂದ ಆಚರಿಸೋಣ. ನಮ್ಮ ಜೀವಿತಾವಧಿಯಲ್ಲದೆ ಮುಂದಿನ ಪೀಳಿಗೆಗೂ ಸಹ ಉತ್ತಮ ವಾತಾವರಣವನ್ನು ನೀಡೋಣ, ಪರಿಸರ ಬೆಳೆಸೋಣ, ಗಿಡಮರಗಳನ್ನು ಬೆಳೆಸೋಣ, ಹಸಿರನ್ನು ಉಳಿಸೋಣ ಎಂಬುದೇ ನಮ್ಮ ಧ್ಯೇಯ ಉದ್ದೇಶವಾಗಿದೆ. ಅನಂತ ಶುಭಾಶಯಗಳು. ಇವತ್ತು ಜಗತ್ತಿನಾದ್ಯಂತ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಪರಿಸರ ದಿನಾಚರಣೆ ಅನ್ನುವುದು ಅಂದರೆ ನಮ್ಮ ಪರಿಸರ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ತಕ್ಕಂಥದ್ದು. ಮನುಷ್ಯ ಈ ಜಗತ್ತಿನಲ್ಲಿ ಭಾಳ ಸುಂದರವಾದ ಜೀವನವನ್ನು ನಡೆಸಬೇಕಾದ್ರೆ ಪರಿಸರದ ಸಮತೋಲನ ತುಂಬ ಅವಶ್ಯವಾಗಿರ್ತಕ್ಕಂಥದ್ದು. ಪರಿಸರ ಅಂತ ಹೇಳಿದ್ರೆ ನಾವು ವಾಸಿಸ್ತಕ್ಕಂಥ ಭೂಮಿಯ ಭೌಗೋಳಿಕ ಒಂದು ಪ್ರಕೃತಿಯನ್ನು ಸ್ವಸ್ಥವಾಗಿ ಕಾಯ್ದುಕೊಳ್ತಕ್ಕಂಥದ್ದು. ಇಲ್ಲಿ ಬೆಟ್ಟ ಗುಡ್ಡಗಳು, ಗಿಡ ಮರಗಳು, ಸಸ್ಯ ಸಂಕುಲಗಳು, ವನ್ಯಜೀವಿಗಳು ಇವೆಲ್ಲವುಗಳ ಒಳಗೊಂಡಿರ್ತಕ್ಕಂಥ ಒಂದು ಈ ಪರಿಸರವನ್ನು ನಾವು ಹಾಳುಗೆಡದೆ ಅದನ್ನು ಸಂರಕ್ಷಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಅಗತ್ಯವಾಗಿದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನು ನಾಶ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಿರಂತರ ತೊಡಗಿಕೊಂಡಿದ್ದಾನೆ. ಬೆಟ್ಟ ಗುಡ್ಡಗಳನ್ನು ಗಣಿಗಾರಿಕೆಯಿಂದ ನಾಶ ಮಾಡ್ತಕ್ಕಂಥದ್ದು, ಗಿಡಮರಗಳನ್ನು ನಾಶ ಮಾಡ್ತಕ್ಕಂಥ, ಪ್ರಾಣಿಗಳನ್ನು ಬೇಟೆಯಾಡ್ತಕ್ಕಂಥ ಮತ್ತು ಜಲಮೂಲಗಳನ್ನು ಕಲುಷಿತಗೊಳಿಸ್ತಕ್ಕಂಥ, ಅದೇ ರೀತಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಇಂಥ ಅನೇಕ ಪ್ರಕ್ರಿಯೆಗಳಲ್ಲಿ ತೊಡಗಿದ್ದಾನೆ. ಇದರಿಂದ ಇದು ಕೇವಲ ಪರಿಸರ ಅಷ್ಟೇ ಅಲ್ಲ, ಮನುಷ್ಯ ಜೀವನಕ್ಕೂ ಕೂಡ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಪರಿಸರವನ್ನು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಎಲ್ಲರ ಅಗತ್ಯವಾದ ಕರ್ತವ್ಯವಾಗಿದೆ. ಕನಿಷ್ಠ ನಾವು ನಮ್ಮ ಮನೆಯ ಮುತ್ತಲು ಗಿಡಮರಗಳನ್ನು ಬೆಳೆಸಿ ಪರಿಸರವನ್ನು ಸಂರಕ್ಷಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಅಗತ್ಯದ ಕಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕ್ರಿಯಾಶೀಲವಾಗೋಣ. ನಮ್ಮ ಪರಿಸರವನ್ನು, ಆ ಮೂಲಕ ನಮ್ಮ ಸುಂದರ ಬದುಕನ್ನು ನಾವು ರೂಪಿಸಿಕೊಳ್ಳೋಣ. ಎಲ್ಲರಿಗೂ ಪರಿಸರ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯ. ಓಕೆ ಸರ್. ಡಾಕ್ಟರ್ ಬಸವರಾಜ ಸವದಿ, ಪ್ರಾಚಾರ್ಯರು, ಮೂರ್ತಿ ಆಯುರ್ವೇದ ಮೆಡಿಕಲ್ ಕಾಲೇಜ್, ಡಾಕ್ಟರ್ ಎಸ್ ವಿ ಸವದಿ ಆಯುರ್ವೇದಿಕ್ ಹಾಸ್ಪಿಟಲ್, ವಿದ್ಯಾನಗರ, ಗಂಗಾವತಿ. ಇಂದು ವಿಶ್ವ ಪರಿಸರ ದಿನಾಚರಣೆ. ವಿಶ್ವ ಪರಿಸರ ದಿನಾಚರಣೆವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇದರ ಮುಖ್ಯ ಉದ್ದೇಶ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇದು ಒಂದು ಫಂಡಮೆಂಟಲ್ ರೈಟ್ಸ್ ಆಗಿ ಬಂದಿದೆ. ಪ್ರತಿಯೊಬ್ಬರು ಆದ್ಯ ಕರ್ತವ್ಯ ನಮ್ಮ ಎನ್ವೈರ್ಮೆಂಟನ್ನು ಉಳಿಸ್ತಕ್ಕಂಥದ್ದು, ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು. ಮತ್ತು ನಮ್ಮ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಒಂದು ಎನ್ವೈರ್ಮೆಂಟ್ ಕ್ಲಬ್ ಅಂತ ನಾವು ಮಾಡಿದ್ದೇವೆ. ಆ ಕ್ಲಬ್ ವತಿಯಿಂದ ಹಲವಾರು ಯೋಜನೆಗಳನ್ನು ನಾವು ಇವತ್ತು ಹಾಕ್ಕೊಂಡಿದ್ದೇವೆ. ಅದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಹೇಗೆ ಔಷಧಿ ಸಸ್ಯಗಳನ್ನು ನೆಟ್ಟು ಅದರ ಮುಖಾಂತರ ಆಕ್ಸಿಜನ್ನನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ವ್ಯವಸ್ಥೆ, ಮತ್ತು ಹಳ್ಳಿಗಳಲ್ಲಿ ಅದರ ಅವೇರ್ನೆಸ್ಸನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಮತ್ತು ಮಕ್ಕಳಿಗೆ ಒಂದು ಮನೆಗೆ ಒಂದು ಮರ, ಮತ್ತು ಒಂದು ಮಗುವಿಗೆ ಒಂದು ಮರ, ಮತ್ತು ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗೆ ಒಂದು ಮರದಂತೆ ನೆಡಲಿಕ್ಕೆ ನಾವು ಈಗಾಗಲೇ ಪ್ರತಿಜ್ಞೆಯನ್ನು
ನಾವು ಮಾಡಿದ್ದೇವೆ. ಮಕ್ಕಳಿಗೂ ಸಹಿತ ಅದರ ಹಕ್ಕನ್ನು ಮಂಡಿಸಿದ್ದೇವೆ, ಕೊಟ್ಟಿದ್ದೇವೆ. ಅವರು ಸಹಿತ ಪ್ರತಿಯೊಬ್ಬರು ಅದನ್ನು ಓದ್ಕೊಂಡು ಮನೆಗೊಂದು ಮರದಂತೆ ಬೆಳೆಸಿ ಅದನ್ನು ನಾಡನ್ನು ಉಳಿಸ್ತಕ್ಕಂಥ ವ್ಯವಸ್ಥೆಗೆ ನಾವೆಲ್ಲರೂ ಹೊಣೆಯಾಗಿದ್ದೇವೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಬರೀ ದಿನಾಚರಣೆ ಆಗದನ್ನೇ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಇದರಲ್ಲಿ ಕಾನ್ಸ್ಟಿಟ್ಯೂಷನ್ಲಿ ಕ್ಲಿಯರಾಗಿ ಹೇಳಿದೆ, ಪ್ರತಿಯೊಬ್ಬ ಮನುಷ್ಯನ ಒಬ್ಬ ಆದ್ಯ ಕರ್ತವ್ಯ ಅಂತ ಹೇಳಿದರೆ ಒಂದು ಮನೆಗೆ ಒಂದು ಮರವನ್ನು ನೆಟ್ಟು ಅದನ್ನು ಬೆಳೆಸಿ ಅದರ ನೆರಳಲ್ಲ ಅದು ಕೊಡ್ತಕ್ಕಂಥ ಬಿಡ್ತಕ್ಕಂಥ ಆಕ್ಸಿಜನನ್ನು ಉಪಯೋಗ ಮಾಡಿದಾಗ ಈಗ ಬರುವಂಥ ನಿಮಗೆ ತಿಳಿದಂತೆ ಇತ್ತೀಚಿನ ರೋಗಗಳು ತಮಗೆ ಗೊತ್ತಿದೆ. ಕೋವಿಡ್ ಅಂತ ಮಹಾರೋಗ ಆಕ್ಸಿಜನ್ನನ್ನು ಎಷ್ಟು ಮಟ್ಟಿಗೆ ಕಸ್ಕೊಂಡು ಹೋಗಿದೆ, ಎಷ್ಟು ಜನ ಅದರಲ್ಲಿ ಮರಣವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಮುಖ್ಯ ಸಾಕ್ಷಿ. ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಮಹಾವಿದ್ಯಾಲಯದಿಂದ ನಾವು ವಿನಂತಿ ಮಾಡ್ಕೊಳ್ತೇನೆ, ಒಂದು ಮರ, ಒಂದು ಮನೆಗೆ ಒಂದು ಮರ, ಒಂದು ಮಗುವಿಗೆ ಒಂದು ಮರ. ನೀವು ಬರ್ತ್ಡೇ ಮಾಡ್ತೀರಿ, ಒಂದು ಕೇಕ್ ಕೊಡೋದ್ರ ಬದಲು ಒಂದು ಮರ ಕೊಡಿ. ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀರಿ, ಅದು ಗಿಫ್ಟ್ ಕೊಡೋದ್ರ ಬದಲು ಒಂದು ಮರ ಕೊಡಿ, ಒಂದು ಸಸಿ ಕೊಡಿ. ಅದನ್ನು ಬೆಳೆಸುವ ಮುಖಾಂತರ ನಮ್ಮ ನಾಡು, ನಮ್ಮ ನುಡಿ, ಅದರ ಜೊತೆಗೆ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ವಿಶ್ವ ಪರಿಸರ ದಿನಾಚರಣೆ ಬೇರೆ ದಿನಾಚರಣೆ ಆಗದೇ ಹಸಿರು ಮತ್ತು ಉಸಿರು ಎರಡೂ ಜೊತೆಗೆ ಹೋಗೋಣ ಅನ್ನೋ ಮಾತನ್ನು ನಮ್ಮ ಸ್ಲೋಗನ್ ಜೊತೆಗೆ, ಆಯುರ್ವೇದ ಸ್ಲೋಗನ್ ಜೊತೆಗೆ ನಾನು ಇವತ್ತು ಪ್ರತಿಜ್ಞೆ ಮಾಡಿದ್ದೇವೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಅಚ್ಚುಕಟ್ಟಾಗಿ ನಾವು ಈಗಾಗಲೇ ಸುಮಾರು 3,000 ಸಸಿಗಳನ್ನು ನೆಡಲಿಕ್ಕೆ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಇವತ್ತು ಆ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಪ್ರಾರಂಭವಾಗಿ ಸುಮಾರು 1 ವರ್ಷಗಳಲ್ಲಿ 3,000 ಸಸಿಗಳನ್ನು ನೆಟ್ಟು ಒಬ್ಬರೊಬ್ಬರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವನ್ನ ಬೆಳೆಸ್ತಕ್ಕಂಥ ವ್ಯವಸ್ಥೆಗೆ ನಾವು ಹೊಣೆಯಾಗಿದ್ದೆ ಅನ್ನೋ ಮಾತನ್ನು ಈ ಸ್ಥಾನದಲ್ಲಿ ಹೇಳಿ ನನ್ನ ಈ ಪರಿಸರ ದಿನಾಚರಣೆ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಶುಭಾಶಯವನ್ನು ಕೋರಿ ಕಾಡನ್ನು ಉಳಿಸೋಣ, ಬೆಳೆಸೋಣ, ನಾಡನ್ನು ಉಳಿಸೋಣ, ಬೆಳೆಸೋಣ. ಥ್ಯಾಂಕ್ ಯು. ಪರಿಸರ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ಪರಿಸರ ಅಂತ ಹೇಳಿದರೆ ನಮ್ಮ ಸುತ್ತಲಿರೋದನ್ನೇ ನಾವು ಪರಿಸರ ಅಂತ ಹೇಳ್ತೇವೆ. ಮಾಲಿನ್ಯ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಇದು ಜಾಗೃತಿ ವಹಿಸುವಂಥದ್ದು. ಯಾಕಂದರೆ 1973ನೇ ಇಸ್ವಿಯಲ್ಲಿ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದಿನಿಂದ ಇಂದಿನವರೆಗೂ ಪರಿಸರ ಬಗ್ಗೆ ಅನೇಕ ಜಾಗೃತಿ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಪ್ರತಿಯೊಂದು ಮನುಷ್ಯರಿಗೆ ಮತ್ತು ಪರಿಸರದ ಸ್ನೇಹ ಯಾವ ರೀತಿ ಇರಬೇಕಂತ ತೋರಿಸ್ಕೊಳ್ಳೋದು ಒಂದೇ ಈ ದಿನ ಆಗಿದೆ. ಈ ದಿನದಲ್ಲಿ ಜಾಗೃತಿ ಮೂಡಿಸೋದು, ಮಕ್ಕಳನ್ನು ನಾವು ಈಗಿಂದನೇ ಜಾಗೃತಿ ಮೂಡಿಸೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಅವರು ಬೆಳೆದು ನಮ್ಮ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಒಂದು ಭೂಮಿಗೆ ಒಳ್ಳೆಯ ಒಂದು ಪರಿಸರ ನಮ್ಮ ಮುಂದಿನ ಜನ್ರೇಷನಿಗೆ ಕೊಡಬೇಕನ್ನೋದೇ ನಮ್ಮ ಉದ್ದೇಶ. ಈ ಉದ್ದೇಶದಿಂದ ಮಾಡ್ತಿರ್ಬೇಕಾದ್ರೆ ಪರಿಸರದಿಂದ ಉಂಟಾಗುವ ಹಾನಿ ಬರೀ ಪರಿಸರ, ನೀರು, ಗಾಳಿ, ಪ್ರತಿಯೊಂದು ಮರ ನೀಡೋದಾಗಲಿ, ಮರ ಬೆಳೆಸೋದಾಗಲಿ ಇದೆಲ್ಲ ನಮ್ಮ ಕರ್ತವ್ಯ ಆಗಿ. ಯಾಕಂದರೆ ಮುಂದಿನ ಜನ್ರೇಷನ್ಗೆ, ಪೀಳಿಗೆಗೆ ನಾವು ಕೊಡಬೇಕಾಗಿದ್ದು ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಹವಾ. ಈ ರೀತಿಯಿಂದ ಕೊಡಬೇಕಾಗಿದ್ದಾಗ ನಮ್ಮ ಜವಾಬ್ದಾರಿಯನ್ನು ನಾವು ಈಗಲೇ ತಿಳಿದುಕೊಂಡು ನಾವು ಯಾವುದನ್ನು ಮಿತಿಯಾಗಿ ಯೂಸ್ ಮಾಡಬೇಕು, ಯಾವುದನ್ನು ರೀಸೈಕಲ್ ಮಾಡಬೇಕು, ಯಾವುದನ್ನು ತಿಳಿಸುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆಲ್ಲ ನಮ್ಮ ನಗರಸಭೆಯ ಶರಣಪ್ಪ ಸರ್ ಅವರ ಸಹಕಾರ, ನಗರಸಭೆಯವರ ಸಹಕಾರವೂ ಬಹಳಷ್ಟು ಇದೆ. ಈಗಾಗಲೇ ನೋಡ್ತಾ ಇದ್ವಿ, ಗಂಗಾವತಿಯನ್ನು ಸ್ವಚ್ಛ ಸುಂದರವಾಗಿ ನಗರವನ್ನು ಮಾಡಬೇಕಾದ್ರೆ ಭಾಳಷ್ಟು ಶ್ರಮವಹಿಸಿ ಈ ನಮ್ಮ ಒಂದು ನಗರಸಭೆ ಮಾಡ್ತಿರೋ ಕಾರ್ಯಕ್ರಮಗಳಲ್ಲಿ ನಾವು ಸಹಿತ ಅವರ ಕೈಗೂಡಿಸಿ ಮಕ್ಕಳಿಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಮಾಡುವುದು ನಮ್ಮ ಉದ್ದೇಶ. ಯಾಕಂದರೆ ಈಗಿಂದಲೇ ನಾವು ಮಕ್ಕಳಿಗೆ ನಾವು ಪರಿಸರದ ಬಗ್ಗೆ ತಿಳಿಸಿದರೆ ಪ್ಲಾಸ್ಟಿಕ್, ಅವಾಯ್ಡ್ ದ ಪ್ಲಾಸ್ಟಿಕ್ಕನ್ನು ಅದನ್ನು ಉಪಯೋಗ ಮಾಡೋದ ಬಳಕೆಯನ್ನು ನಿಲ್ಲಿಸೋದಾಗಲಿ, ರೀಸೈಕ್ಲಿಂಗ್ ಯೂಸನ್ನು ಯಾವ ರೀತಿ ಮಾಡಬೇಕನ್ನೋದು ನಾವು ಸ್ವಲ್ಪ ಉಳಿಸಿದರೆ ನಾವು ಭಾಳಷ್ಟು ಕೊಡುಗೆಯನ್ನು ನಮ್ಮ ದೇಶಕ್ಕಾಗಲಿ ನಮ್ಮ ಪರಿಸರಕ್ಕೆ ಕೊಟ್ಟ ಹಾಗೆ ಆಗುತ್ತದೆ. ಯಾವಾಗಲೂ ನಾನು ಇನ್ನೊಂದು ಏನು ಕೇಳ್ತಾ ಇದ್ದೀನಂದರೆ, ಮಕ್ಕಳಿಗೆ ಜನ್ಮದಿನದಲ್ಲಿ 1 ಗಿಡವನ್ನು ನೆಡುವಂಥ ಒಂದು ಪೇರೆಂಟ್ಸ್ಗೆ ಹೇಳಬೇಕಾಗಿದೆ. ಯಾಕಂದರೆ ನಮ್ಮ ಆದ್ಯತೆ, ಯಾಕಂದರೆ ಮರ ಬೆಳೆದಾಗ ಮಾತ್ರ ನಾವು ಹವಾಮಾನ ವಿಪರೀತಗಳಿಂದ ನಾವು ಪಾರಾಗಲು ಕಾರಣ ಆಗ್ತದೆ. ಈ ಎಲ್ಲ ಒಂದು ಅಂಶಗಳನ್ನು ನಾವು ಇಟ್ಕೊಂಡು ಮಕ್ಕಳಿಗೆ ನಾವು ತಿಳಿಸ್ಕೊಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ನಾವು ಶಾಲೆಯವರು ಇದರ ಬಗ್ಗೆ, ಪರಿಸರದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ದಿನದಂದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸರವನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಇಡೀ ಜಗತ್ತಿಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು. ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ದೇಶಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ಮುಖ್ಯವಾಗಿ ಮನುಷ್ಯ ಹಲವಾರು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾನೆ. ಅಂದರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಾವು ಕಾರ್ಬನ್ ಡೈಆಕ್ಸೈಡನ್ನು ಸಾಕಷ್ಟು ಸೇವನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದೊದಗಿದೆ. ಅಂದರೆ ಇಲ್ಲಿ ಫ್ಯಾಕ್ಟ್ರಿಯ ಒಂದು
ವಿಷಾನಿಲ ಇರ್ಬೋದು ಅಥವಾ ಟ್ರಾಫಿಕ್ನಿಂದ ಆಗ್ತಕ್ಕಂಥ ಡಸ್ಟ್ ಇರ್ಬೋದು, ಇವೆಲ್ಲವೂ ಮನುಷ್ಯನ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಗಿಡಗಳನ್ನು ಬೆಳೆಸಿ ಅತ್ಯುತ್ತಮವಾಗಿರ್ತಕ್ಕಂಥ ಪರಿಸರವನ್ನು ನಾವು ಪಡ್ಕೊಳ್ಬೇಕಾಗಿದೆ. ಹೆಚ್ಚಿನ ಆಕ್ಸಿಜನನ್ನು ನಾವು ಪಡ್ಕೊಳ್ಬೇಕಂತಂದರೆ ಅತ್ಯಂತ ಹೆಚ್ಚಿನ ಗಿಡಗಳನ್ನು ನಾವು ಬೆಳೆಸಬೇಕಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಎಲ್ಲರೂ ಮನೆ ಹತ್ರ ಒಂದು ಸಸಿ ನೆಡಿ, ಅದನ್ನು ಪೋಷಿಸಿ. ನಿಮ್ಮ ಮಗುವನ್ನು ಯಾವ ರೀತಿಯಾಗಿ ಪೋಷಿಸ್ತೀರ ಆ ರೀತಿಯಾಗಿ ಪೋಷಿಸ್ತಕ್ಕಂಥ ಪ್ರಯತ್ನ ಮಾಡಿ. ಸರ್ಕಾರ ಕೂಡ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಇದು 3ನೇ ಹಂತದ ಅಭಿಯಾನ. ಏಕ್ ಪಹಾಡ್ ಮಾಕ ನಾಮ್ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಮಗುವಿನ ಒಂದು ತಾಯಿ ಹೆಸರಿನಲ್ಲಿ ಒಂದು ಮಗುವೊಂದು ಸಸಿ ನೆಡಬೇಕಂತಕ್ಕಂಥ ಒಂದು ಘೋಷಣೆಯನ್ನು ನೀಡಿದೆ. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ತಮ್ಮ ತಾಯಿ ಹೆಸರಲ್ಲಿ ಒಂದು ಮರವನ್ನು ನೆಡಬೇಕು. ತಾಯಿ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದ್ದಾಳೆ ಅದನ್ನು ನೀವು ರಕ್ಷಣೆ ಮಾಡಿ ತಾಯಿಯ ಒಂದು ಹೆಸರನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯಗಳು. ಪ್ರತಿ ಮನೆಯಲ್ಲಿನೂ ಎವ್ರಿ ಇಯರ್ ಎನ್ವಿರಾನ್ಮೆಂಟಲ್ ಡೇ ದಿನ ಆದರೂ ಎಲ್ಲರೂ ಒಂದೊಂದು ಸಸಿ ನೆಡಬೇಕು. ಎಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಗಿಡಗಳು ನೆಡುವುದರಿಂದ ಈಗ ಬರ್ತ್ಡೇ ಬರ್ತಾ ಇದೆ, ಅದರಲ್ಲಿ ಚಾಕ್ಲೇಟ್ ಕೊಡೋ ಬದಲು ಆ ಮಗು ಹೆಸರಲ್ಲಿ ಒಂದು ಗಿಡ ನೆಟ್ಟಿದ್ರೆ ಅವ್ರು ಬೆಳೆಯೋದ್ರೆ ಎಷ್ಟೋ ಗಿಡ ನಮಗೆ ಯೂಸ್ಫುಲ್ ಆಗಿರ್ತವೆ. ಈ ಥರ ಮಕ್ಕಳಿಗೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಅಂತ, ಪ್ಲಾಸ್ಟಿಕ್ ಬಾಟಲ್ಸ್ ಬದಲು ಗ್ಲಾಸ್ ಇದು ಸ್ಟೀಲ್ ಬಾಟಲ್ಸ್ ಕೊಡ್ಬೋದು. ಅದೇ ಥರ ಮಕ್ಕಳಿಗೆ ಈ ಪ್ಲಾಸ್ಟಿಕ್ ಬಗ್ಗೆ ಅರಿವು ಮೂಡಿಸ್ಬೇಕು. ಮತ್ತು ವಾಟರ್ ವೇಸ್ಟ್ ಮಾಡಲಾರ್ದೆ, ಪರಿಸರನ ಮಾಲಿನ್ಯ ಮಾಡಲಾರ್ದೆ ಮಕ್ಕಳಿಗೂ ಈಗ ಜಾಗೃತಿ ಮೂಡಿಸ್ಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಇವತ್ತು ಪರಿಸರ ದಿನಾಚರಣೆಯನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ. ಬಂದ ಪೇರೆಂಟ್ಸ್ಗೆಲ್ಲ ಸಸಿ ಕೊಟ್ಟು ಅವರಿಗೆ ಈ ಪರಿಸರ ದಿನಾಚರಣೆ ಬಗ್ಗೆ ಹೇಳಿ ಮಕ್ಕಳಿಗೂ ಆ ಥರ ಇಂಪಾರ್ಟೆನ್ಸ್ ಗೊತ್ತಾಗಬೇಕಂತ ಈ ಜಾಗೃತಿ ಮೂಡಿಸಿದ್ದೀವಿ ಇವತ್ತು. ನಮಸ್ಕಾರ. ಹಸಿರೇ ಉಸಿರು, ಉಸಿರೇ ಜೀವನ. ನಮ್ಮ ಜೀವನ ಗಟ್ಟಿಮುಟ್ಟಾಗಿ ಇರಲು ಮತ್ತು ಬೇರೊಬ್ಬರಿಗೆ ಮಾದರಿ ಆಗಬೇಕೆಂದರೆ ಪರಿಸರವೇ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇಂತಹ ಪರಿಸರವನ್ನು ಉಳಿಸುವ ಮತ್ತು ಬೆಳೆಸುವ ಸಂಕಲ್ಪವನ್ನು ನಾವೆಲ್ಲರೂ ಹೊಂದೋಣ ಎಂದು ತಿಳಿಸುತ್ತಾ ಎಲ್ಲರಿಗೂ ಅಕ್ಷರ ಪಬ್ಲಿಕ್ ಶಾಲೆ ವತಿಯಿಂದ ಪರಿಸರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪ್ರತಿಯೊಬ್ಬ ವ್ಯಕ್ತಿ ಮನೆಗೊಂದು ಗಿಡವನ್ನು ಮತ್ತು ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಬೇಕು. ಆಗ ಮಾತ್ರ ನಮ್ಮ ದೇಶ ಸುಭಿಕ್ಷವಾಗಿರಲಿಕ್ಕೆ ಸಾಧ್ಯ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳುತ್ತಾ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾರೆ. ಪರಿಸರ ದಿನಾಚರಣೆ ಆಚರಣೆ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಪ್ರತಿ 1973ರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಆದರೂ ನಾವು ಇನ್ನೂ ಭಾಳ ಹಿಂದುಳಿದೀವಿ ಅಂತ ನನ್ನ ಭಾವನೆ. ಯಾಕಂತಂದರೆ ಪ್ರತಿ ದಿವಸ ಮರ ಕಡಿತಾ ಇದ್ದೀವಿ. ಅದ್ರ ಬಗ್ಗೆ ಮತ್ತು ಅದನ್ನ ಯಾವ ಥರ ಬೆಳೆಸ್ಬೇಕೆಂಬುದು ನಮ್ಮ ಇದರಲ್ಲಿ ಇಲ್ಲವೇ ಇಲ್ಲ. ಪ್ರತಿ ಕಾಡನ್ನೆಲ್ಲ ನಾಶ ಮಾಡ್ಕೊಂಡು ಹೋಗಿ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಪ್ರಕೃತಿ ಎಂಬುದು ಒಂದು ದೇವರಿದ್ದಂಗೆ, ದೇವ್ರನ್ನೇ ನಾವು ಇದು ಮಾಡ್ತಾಯಿದ್ದೀವಿ. ಆಮೇಲೆ ಇವತ್ತು ಟೆಂಪ್ರೇಚರ್ ಎಷ್ಟುವರೆಗೂ ಹೋಗಿದೆ ಅಂದರೆ 42 ಡಿಗ್ರಿವರೆಗೂ ಹೋಗಿದೆ. ಕಾರಣ ಏನಂದರೆ ಓದಿನ ಎಫೆಕ್ಟ್ ಆಗುತ್ತೆ, ಪ್ರತಿಯೊಂದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಾವು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತಂದು ಹೇಳಿದ್ರೆ ಒಂದು